ನಾವಿವತ್ತು ಕುಮಾರಸ್ವಾಮಿ ಲೇಔಟ್ ನ ವಾರ್ಡ್ ನಲ್ಲಿ ಇದ್ದೀವಿ. ಸರ್ಕಾರಿ ಬಸ್ ನಿಲ್ದಾಣ, ಜನರಿಗೆ ಉಪಯೋಗ ಆಗಬೇಕಾದಂತಹ ಬಸ್ ನಿಲ್ದಾಣ ಖಾಸಗಿ ವಾಹನಗಳ ಪಾರ್ಕಿಂಗ್ ಆಗಿ ಮಾರ್ಪಟ್ಟಿರುವಂತದ್ದು. ಕ್ಯಾಂಟೀನ್ ಕಾಣಿಸ್ತಿದಿಲ್ಲ, ಎಷ್ಟು ವರ್ಷ ಆಯ್ತು ಆಫ್ ಆಗಿ, ಕ್ಲೋಸ್ ಆಗಿ? ತೋರಿಸಿ ನಮ್ಮ ಕ್ಯಾಮ್ರಾಮನ್, ನಮ್ಮ ಇಂದಿರಾ ಕ್ಯಾಂಟೀನ್ ಬಾತ್ರೂಮ್ ನ ಅವ್ಯವಸ್ಥೆ ಯಾವ ರೀತಿಯಾಗಿದೆ ನೋಡಿ. ಗಾಡಿನ ನೀವು ಅಂದ್ರೆ ಪೊಲೀಸ್ ಬಂದು ನಾನು ಫೈನ್ ಕಟ್ಟೋನು, ನೀನ್ ಕಟ್ತೀಯ ಫೈನ್ ಅಂತ ಕೇಳ್ತಾರೆ. ನಮ್ಮನೆ ಮುಂದೆ ಮರ ಇದೆ, ಮರ ಕೊಂಬೆಗಳು ಒಣಗೋಗಿದೆ, ಕೇಳಾರಿಲ್ಲ. BBMP ಅವರು ಬರಲ್ಲ, GPAದವರು ಬರಲ್ಲ. ನಾವ್ ಯಾರು ಕೇಳಿದ್ರೆ 3,000 ಕೊಡಿ, 5,000 ಕೊಡಿ ಅಂತಾರೆ. GPAದವರು ಬಂದು ಅಖಾಡಕ್ಕೆ ಇಳಿದಿಲ್ಲ, ಅದು ತುಂಬಾ ನಡೀತಿದೆ. ಸರ್ ರೋಡ್ ಅಲ್ಲ, ಅದು ಬಸ್ ಸ್ಟ್ಯಾಂಡ್. ಯು ಆರ್ ಬ್ಲಾಕಿಂಗ್ ದ ರೋಡ್ ವೇರ್ ಇಲ್ಲಿ ವೆಹಿಕಲ್ಸ್ ಬರುತ್ತೆ. ಓಕೆ ಅಲ್ಲ, ಅಲ್ಲಿ ಎಷ್ಟು ವೆಹಿಕಲ್ಸ್ ಬರುತ್ತೆ? ಪಾರ್ಕಿಂಗ್ ಇಲ್ಲ ಅಂತ ಇರೋದು. ನೀವ್ ಯಾಕೆ ಹಂಗ್ ಪಾರ್ಕಿಂಗ್ ಮಾಡ್ತೀರಾ? ಬಂದು ರಾಜ್ಯದ ರಾಜಧಾನಿ ಗ್ರೇಟರ್ ಬೆಂಗಳೂರು, ದೇಶದ ಹೆಮ್ಮೆ ಅನ್ಸ್ಕೊಂಡಿರುವ ಬೆಂಗಳೂರಿನಲ್ಲಿ ಸಮಸ್ಯೆಗಳದ್ದೇ ಕಾರುಬಾರು. ಕುಡಿಯೋ ನೀರಿಗಾಗಿ ನಿತ್ಯ ಹೋರಾಟ, ರಸ್ತೆ ಗುಂಡಿಗಳ ಜೊತೆ ಜಂಜಾಟ. ಮಳೆ ಬಂತು ಅಂತಂದ್ರೆ ರಸ್ತೆಯಲ್ಲೂ ನೀರು, ಮನೆಯೊಳಗೂ ನೀರು. ಒಟ್ನಲ್ಲಿ ತಪ್ಪದ ಜನರ ಗೋಳಾಟ. ಇನ್ನು ಹೊರಗಡೆ ಬರ್ತೀವಿ ಅಂತಂದ್ರೆ ಕಸಗಳ ದುರ್ವಾಸನೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಬೀದಿ ನಾಯಿಗಳ ದುರ್ವರ್ತನೆ. ಇದು ಒಂದು ವಾರ್ಡ್ನ ಸಮಸ್ಯೆ ಅಲ್ಲ, ಇಡೀ ಬೆಂಗಳೂರಿನ ಸಮಸ್ಯೆಗಳ ಕತೆ ವ್ಯತೆ. ವೆಲ್ಕಮ್ ಟು ಗ್ರೇಟರ್ ಬೆಂಗಳೂರು. ಸುಮನ್ ಟಿವಿ ಕನ್ನಡ ಗ್ರೌಂಡ್ ರಿಪೋರ್ಟ್. ನಾನು ಶಮಿ ಶೆಟ್ಟಿ. ಎಸ್, ನಾವಿವತ್ತು ಕುಮಾರಸ್ವಾಮಿ ಲೇಔಟ್ ನ ವಾರ್ಡ್ ನಲ್ಲಿ ಇದೀವಿ. 181 ವಾರ್ಡ್ ನಂಬರ್. ಇಲ್ಲಿನ ಸಮಸ್ಯೆಗಳೇನು, ಇಲ್ಲಿನ ಜನರ ಕತೆ ವ್ಯತೆಗಳು ಏನು, ಇಲ್ಲಿ ಜನರು ನಿಜವಾಗ್ಲೂ ನೆಮ್ಮದಿಯಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಬದುಕ್ತಾ ಇದ್ದಾರಾ, ಅಥವಾ GPAಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಇದೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನ ಮಾಡ್ತೀನಿ, ಬನ್ನಿ. ಮುಖ್ಯವಾಗಿ ನಾವಿವತ್ತು ಕುಮಾರಸ್ವಾಮಿ ಲೇಔಟ್ ನ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ನೀವು ನೋಡ್ತಾ ಇರ್ಬೋದು, ಜನರ ಬೇಸಿಕ್ ಒಂದು ಏನಂದ್ರೆ ಒಂದು ಬೇಕಾಗಿರುವಂತಹ ಒಂದು ವಿಚಾರ ಅಂದ್ರೆ ಅದು ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ನ ವ್ಯವಸ್ಥೆ ಯಾವ ರೀತಿಯಾಗಿದೆ, ಬಸ್ ಸ್ಟ್ಯಾಂಡ್ ನ ಅವ್ಯವಸ್ಥೆ ಯಾವ ರೀತಿಯಾಗಿದೆ ನೋಡಿ. ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಆಗಿ ಏನು ಇಲ್ವೇ ಇಲ್ಲ ಅನ್ನುವ ರೀತಿಯಲ್ಲಿ ಅಧ್ವಾನ ಆಗಿ ಉಳ್ಕೊಂಡಿರುವಂತದ್ದು. ಅಶೋಕ್ ಬಸ್ ನಿಲ್ದಾಣ ಅಷ್ಟೇ ಬರ್ಕೊಂಡಿದೆ. ಕುಮಾರಸ್ವಾಮಿ ಲೇಔಟ್ ಅನ್ನೋ ಒಂದು ಬೋರ್ಡ್ ಕೂಡ ಕಿತ್ತು ಹೋಗಿರುವಂತಹ ವ್ಯವಸ್ಥೆ ಇರುವಂತದ್ದು. ನೀವು ನೋಡ್ತಾ ಇರ್ಬೋದು ಹೇಗೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇದೆ ಅಂತ. ಇನ್ನು ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ಬನ್ನಿ ತೋರಿಸ್ತೀನಿ. ಸಾಲಾಗಿ ಬಸ್ ನಿಲ್ದಾಣದಲ್ಲಿ ನಿಂತಿರುವಂತಹ ಕಾರುಗಳ ಸಂಖ್ಯೆ ಇದು. ಅದು ನೋ ಪಾರ್ಕಿಂಗ್ ಬೋರ್ಡ್ ಇದೆ, ಆದ್ರೂ ಕೂಡ ನಾವು ತೋರಿಸ್ತಾ ಇದ್ದ ಹಾಗೆ ಒಂದಿಷ್ಟು ಕಾರುಗಳು ಮೂವ್ ಆಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ಇಷ್ಟು ಹೊತ್ತು ನಾನು ಬಂದು ಆಲ್ಮೋಸ್ಟ್ ಗಂಟೆಗಟ್ಲೆ ಆಯ್ತು, ಗಂಟೆಗಟ್ಲೆ ಕಾರುಗಳು ಪಾರ್ಕಿಂಗ್ ಆಗಿ ನಿಂತಿರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ಎಲ್ಲಾ ಕಾರುಗಳು ಕೂಡ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸಿದ್ದಾರೆ. ಅಂದ್ರೆ ಸರ್ಕಾರಿ ಬಸ್ ನಿಲ್ದಾಣ, ಜನರಿಗೆ ಉಪಯೋಗ ಆಗ್ಬೇಕಾದಂತಹ ಬಸ್ ನಿಲ್ದಾಣ ಖಾಸಗಿ ವಾಹನಗಳ ಪಾರ್ಕಿಂಗ್ ಆಗಿ ಮಾರ್ಪಟ್ಟಿರುವಂತದ್ದು ಕಂಪ್ಲೀಟ್ ಆಗಿ. ಅದು ನೋ ಪಾರ್ಕಿಂಗ್ ಬೋರ್ಡ್ ಇದೆ, ಕೇವಲ ಬೋರ್ಡ್, ನಾಮಫಲಕ ಎಲ್ಲವೂ ಕೂಡ ಹೆಸರಿಗಷ್ಟೇ ಅನ್ನುವ ರೀತಿಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಕಂಪ್ಲೀಟ್ ವಾಹನಗಳು ಪಾರ್ಕಿಂಗ್ ಆಗಿರುವಂತಹ ವ್ಯವಸ್ಥೆ. ಇನ್ನೊಂದು ಕಡೆ ನೀವು ಗಮನಿಸಬಹುದು, ಇದೇ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಆದ್ರೆ ಇಂದಿರಾ ಕ್ಯಾಂಟೀನ್ ನ ವ್ಯವಸ್ಥೆ ಯಾವ ರೀತಿಯಾಗಿದೆ ನೋಡಿ. ಕಂಪ್ಲೀಟ್ ಆಗಿ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿ ಉಳ್ಕೊಂಡಿರುವಂತದ್ದು. ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದಂತಹ ಏನು ಓಪನ್ ಇಲ್ಲ, ಚಾಲನೆಯಲ್ಲಿ ಇಲ್ಲ ಇಂದಿರಾ ಕ್ಯಾಂಟೀನ್. ಇನ್ನು ಇಂದಿರಾ ಕ್ಯಾಂಟೀನ್ ಕಮರ್ಷಿಯಲ್ ಬೋರ್ಡ್ಗಳ ಏನು ವೇದಿಕೆ ಆಗ್ಬಿಟ್ಟಿದೆ, ಕಮರ್ಷಿಯಲ್ ಬ್ಯಾನರ್ಗಳ ವೇದಿಕೆಯಾಗಿ ನಿಂತಿರುವಂತದ್ದು. ಕಂಪ್ಲೀಟ್ ನೀವು ಗಮನಿಸ್ತಾ ಇರ್ಬೋದು, ಇಂದಿರಾ ಕ್ಯಾಂಟೀನ್ಗೆ ಅಂಟಿಸಿ ಬೋರ್ಡ್ಗಳನ್ನ ನೀವು ಹಾಕಿರುವಂತದ್ದು. ಅಂದ್ರೆ ಲಕ್ಷಾಂತರ ರೂಪಾಯಿ, ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇಂದಿರಾ ಕ್ಯಾಂಟೀನ್ ನ ಯಾಕಾಗಿ ಹಾಕಿದ್ದಾರೆ, ಇಂದಿರಾ ಕ್ಯಾಂಟೀನ್ ನ ಯಾಕೋಸ್ಕರ ಕಟ್ಟಿದ್ದಾರೆ? ಹಾಗಾದ್ರೆ ಕಮರ್ಷಿಯಲ್ ಬೋರ್ಡ್ಗಳ
ನಿರ್ಮಾಣಕ್ಕಾಗಿ ಕಟ್ಟಿರುವಂತದ್ದ ಅಥವಾ ಬಸ್ ನಿಲ್ದಾಣ ಯಾಕಾಗಿ ಕಟ್ಟಿರುವಂತದ್ದು? ಬಸ್ಸು ನಾನು ಬಂದು ಸುಮಾರು 1.5-2 ಗಂಟೆ ತಾಸಾಯ್ತು, ಒಂದೇ ಒಂದು ಬಸ್ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಕುಮಾರಸ್ವಾಮಿ ಲೇಔಟ್ನ ಪರಿಸ್ಥಿತಿ ಇದು. ಜನ ಗಂಟೆಗಟ್ಟಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಕೂತಿದ್ದಾರೆ. ಆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬರ್ತಾ ಇಲ್ಲ, ಬದಲಿಗೆ ಖಾಸಗಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬಿಟ್ಟಿದೆ. ಈ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡೋರು ಯಾರು? ಎಲ್ಲಿದೆ ಗೌರ್ಮೆಂಟ್? ಎಲ್ಲಿದೆ ಸರ್ಕಾರ? ಎಲ್ಲಿದೆ ಇಲ್ಲಿನ ಶಾಸಕರು? ಎಲ್ಲಿದ್ದಾರೆ? ಅಥವಾ GPI ಎಲ್ಲಿದೆ? ಯಾರು ಇದನ್ನ ಪ್ರಶ್ನೆ ಮಾಡೋರೇ ಇಲ್ವಾ? ಹಾಗಾದ್ರೆ ಈ ರೀತಿಯಾದಂತಹ ದುರಾಡಳಿತ ಯಾಕಾಗಿ ಮಾಡ್ತಾ ಇದ್ದಾರೆ? ಇದೆಲ್ಲದನ್ನ ಮುಖ್ಯವಾಗಿ ಗಮನಿಸಬೇಕು. ಆದ್ರೂ ಕೂಡ ಇದನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ರೀತಿ ಆದ್ರೆ ಏನ್ ಕತೆ? ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾರೆ. ಈ ರೀತಿಯಾದಂತಹ ಅವ್ಯವಸ್ಥೆ ಇದ್ರೆ ಮುಂದಿನ ಪರಿಸ್ಥಿತಿ ಏನು? ಸರ್ ಒಂದ್ ನಿಮಿಷ. ಅಷ್ಟೊಂದು ಹಾರ್ನ್ ಯೂಸ್ ಮಾಡ್ತಿದ್ದೀರಲ್ಲ ಸರ್? ಬಸ್ ಸ್ಟ್ಯಾಂಡ್ ಸರ್, ರೋಡ್ ಅಲ್ಲ ಅದು, ಬಸ್ ಸ್ಟ್ಯಾಂಡ್. ಯು ಆರ್ ಬ್ಲಾಕಿಂಗ್ ದ ರೋಡ್. ದೇರ್ ಇಲ್ಲಿ ವೆಹಿಕಲ್ಸ್ ಬರುತ್ತೆ. ಓಕೆ ಅಲ್ಲ, ಅಲ್ಲಿ ಎಷ್ಟು ವೆಹಿಕಲ್ಸ್ ಬರುತ್ತೆ? ಬಸ್ ಸ್ಟ್ಯಾಂಡ್ ಸರ್, ಯು ಕ್ಯಾನ್ ನಾಟ್ ಜಸ್ಟ್ ಕೀಪ್ ಯುವರ್ ಮೈಕ್. ಪಾರ್ಕಿಂಗ್ ಇಲ್ಲ ಅಂತ ಇರೋದು. ನೀವ್ ಯಾಕೆ ಹಂಗ್ ಪಾರ್ಕಿಂಗ್ ಮಾಡ್ತೀರಾ? ಬಂದು ರೋಡಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ರೋಡಲ್ಲಿ ಓಡಾಡ್ಬೇಕು. ಅದನ್ನ ಬಿಟ್ಟು ಈ ತರ ಮಾಡ್ಕೊಂಡು ನೋಡ್ಬೋದು ನೀವು, ಗಾಡಿ ನಂಬರ್ನ ಹಾರ್ನ್ ಹಾಕ್ತಾರೆ. ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ರೋಡ್ ಇದು ಅಂತ ಹೇಳ್ತಾರೆ. ಈ ತರ ಅಂದ್ರೆ ಅವ್ಯವಸ್ಥೆ ಕಂಪ್ಲೀಟ್ ಆಗಿ, ಅಂದ್ರೆ ಜನ ಕೇರ್ಲೆಸ್ ಆಗ್ಬಿಟ್ಟು ಉಳ್ಕೊಂಡಿರುವಂತದ್ದು. ಬಸ್ ಸ್ಟ್ಯಾಂಡ್ ನೋ ಪಾರ್ಕಿಂಗ್ ಬೋರ್ಡ್ ಇದ್ದಲ್ಲಿ ಗಾಡಿಯನ್ನ ಪಾರ್ಕ್ ಮಾಡ್ತಾರೆ. ಅವ್ರ ಕೆಲಸ ಮುಗಿದ ತಕ್ಷಣ ಗಾಡಿ ಎತ್ಕೊಂಡು ಹೋಗ್ತಾರೆ. ಆತ ಕೆಲಸ ಮಾಡ್ತಾ ಇದ್ದಾನಂತೆ, ರಸ್ತೆಯನ್ನು ಅಂದ್ರೆ ಬಳಸ್ಕೊಂತಾ ಇದ್ದಾನಂತೆ. ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗಡೆಯಿಂದ ತನ್ನ ಗಾಡಿನ ತರುವಂತದ್ದು ಒಂದ್ ರೀತಿಯಲ್ಲಿ ರಾಜಾರೋಷವಾಗಿ ಏನಂತಾರೆ, ಜನರ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು. ಇಂತಹ ವಾಹನ ಸವಾರರಿಂದರೆ ಜನ ಏನೂ ಪ್ರಶ್ನಿಸಕ್ಕಾಗದೆ ಸುಮ್ನೆ ಉಳ್ಕೊಳ್ಳುವಂತಹ ಸಿಚುವೇಶನ್ ಉಳ್ಕೊಂಡಿದೆ. ನಂತರ ಬಸ್ ಬಂದಿದೆ, ಬಸ್ನವ್ರನ್ನೇ ಮಾತಾಡ್ಸೋಣ. ಬಸ್ ಸ್ಟ್ಯಾಂಡ್ ಅಲ್ಲಿ ಖಾಸಗಿ ವಾಹನಗಳ ದರ್ಬಾರ್ ಹೆಚ್ಚಾಗಿದೆ. ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಖಾಸಗಿ ವಾಹನಗಳು ನಿಂತಿದೆ. ಹೇಗೆ ನಿಮ್ ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಸರ್? ಮೇಡಮ್, ಇದು ಡಿಪೋ ಮ್ಯಾನೇಜರ್ ಎಲ್ಲ ಕಂಪ್ಲೇಂಟ್ ಆಗಿ ಬಂದು ಇಲ್ಲೆಲ್ಲ ನೋಡ್ಕೋಗಿದ್ದಾರೆ ಡಿಪೋ ಮ್ಯಾನೇಜರ್. ಆದ್ರೂ ಯಾರು ಜನಗಳು ಇಲ್ಲಿ ಕೇಳ್ತಾ ಇಲ್ಲ. ತುಂಬಾ ತೊಂದರೆ ಆಗುತ್ತೆ. ಇಲ್ಲಿ 4 ಬಸ್ ಆಲ್ಟ್ ಆಗುತ್ತೆ ನೈಟು. ಜಾಗ ಇರಲ್ಲ, ನಾವು ಆ ಕಡೆ ಡೌನ್ ಎಲ್ಲ ಹಾಕಬೇಕಾಗುತ್ತೆ ಬಸ್ಗಳು. ತುಂಬಾ ತೊಂದರೆ ಆಗಿದೆ. ಅಲ್ಲ, ಹಗಲೊತ್ತೆ ಇಷ್ಟೊಂದು ಕಾರ್ಗಳು ಪಾರ್ಕಿಂಗ್ ಆಗಿದೆ ಅಂದ್ರೆ ರಾತ್ರಿ ಹೊತ್ತಿನ ವ್ಯವಸ್ಥೆ ಹೇಗೆ? ರಾತ್ರಿ ಹೊತ್ತು ಇದೇ ತರ ಇರುತ್ತೆ, ಇನ್ನೂ ಜಾಸ್ತಿ ಇರುತ್ತೆ ರಾತ್ರಿ ಹೊತ್ತು. ಹೌದು, ಬಸ್ ಬರಕ್ಕೆ ಇಲ್ಲಿ 4 ಬಸ್ ಆಲ್ಟ್ ಆಗುತ್ತೆ ನೈಟು. ನಮಗೆ 3 ಬಸ್ ಅವಶ್ಯಕತೆ, ಇಲ್ಲಿ ಮಾತ್ರ ಜಾಗ ಸಿಗುತ್ತೆ. ಫುಲ್ ಇಲ್ಲೆಲ್ಲ ಅದು ಎಲ್ಲ ಪಾರ್ಕಿಂಗ್ ಮಾಡಿರ್ತಾರೆ. ಬಸ್ ಸ್ಟ್ಯಾಂಡ್ ಒಂದ್ ರೀತಿಯಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಬಸ್ ಆ ಕಡೆ ಡೌನ್ ಅಲ್ಲಿ ಪಾರ್ಕ್ ಮಾಡಿದ್ವಿ. ಓಕೆ, ಅಂದ್ರೆ ನಿಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಬಸ್ನ ಹೊರಗಡೆ ಇಡೋ ಪರಿಸ್ಥಿತಿ ಆಗಿದೆ ಮೇಡಮ್. ಇದು ತುಂಬಾ ಕಂಪ್ಲೇಂಟ್ ಮಾಡಿದ್ದಾರೆ, ನಾವು ಡಿಪೋದಲ್ಲಿ ಎಲ್ಲ ಮಾಡಿದೀವಿ. ಅವರು ಡಿಪೋ ಮ್ಯಾನೇಜರ್ ಬಂದಿಲ್ಲ. ಶಾಸಕರು ಅಥವಾ ಇಲ್ಲಿನ GP ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ಗಮನ ಹರಿಸಲ್ವಾ? ಯಾರು ಗೊತ್ತಿಲ್ಲ ಮೇಡಮ್, ನಾವು ಅಲ್ಲಿ ಕಂಪ್ಲೇಂಟ್ ಮಾಡಕ್ ಹೋಗಿಲ್ಲ. ನಾವು ಡಿಪೋ ಮೇಲಧಿಕಾರಿಗಳಿಗೆ ನಾವು ಮಾಡಿದೀವಿ. ಅವ್ರು ಬಂದೆಲ್ಲ ಒಂದ್ಸಾರಿ ಕ್ಲಿಯರ್ ಮಾಡಿದ್ರು ಮತ್ತೆ ಅದೇ ರೀತಿ. ಓಕೆ, ಸರಿ ಸರ್, ಆಯ್ತು. ಎಸ್, ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದೆ. ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲವೊಂದು ಅಧಿಕಾರಿಗಳು. ಇನ್ನೊಂದಿಷ್ಟು ಜನ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹೀಗಿದ್ರೂನು ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಳ್ಳದೆ ಈ ರೀತಿಯಾಗಿ ಅವ್ಯವಸ್ಥೆ ಕುಮಾರಸ್ವಾಮಿ ಲೇಔಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಕಂಡು ಬರ್ತಾ ಇರುವಂತದ್ದು. ಸರ್, ನಿಮ್ಮ ಏರಿಯಾದಲ್ಲಿ ಏನೇನ್ ಸಮಸ್ಯೆ ನೋಡಿ ಮೇಡಮ್ ಅವರೇ, ಈ ರೀತಿ ಇಲ್ಲದೆ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಸಮಸ್ಯೆ. ಬಸ್ ಸ್ಟಾಪ್ ಹೇಳಿದ್ರೆ ಕೇಳೋದಿಲ್ಲ ನೋಡಿ. ಅವ್ರ ಮನೆಗಳು ಎಲ್ಲವೇ ಅಂತ ಗೊತ್ತಿಲ್ಲ. ಗಾಡಿ ತಕೊಬಂದು ನೋಡಿ, ಇಲ್ಲಿ ಈ ಲೈನು ಇಲ್ಲಿವರೆಗೂ ನಿಲ್ಸ್ಬಿಟ್ಟೈತಾರೆ. ಪೊಲೀಸ್ನವರು 1000 ಸಲ ಬಂದವ್ರೆ, 1000 ಸಲ ಬಂದವ್ರೆ. ಟೈರ್ ಎಲ್ಲ ಕೂದವ್ರೆ. ಏನ್ ಮಾಡಿದ್ರು ಅವರು ಇದ್ ಮಾಡೋದಿಲ್ಲ, ಮಾತ್ ಕೇಳಲ್ಲ. ಅದ್ರಲ್ಲಿ 1/4% ಬೇರೆ ಬಾಡಿಗೆ ಗಾಡಿಗಳೇ ಇರೋದಿಲ್ಲ. 1/4% ಗಾಡಿ ಇರೋದೇ ಬಾಡಿಗೆವು. ಅವ್ರ ಮನೆ ಎಲ್ಲದೇ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತತ್ತಾರೆ, ಇಲ್ಲಿ ನಿಲ್ಲಿಸ್ತಾರೆ, ಹೋಯ್ತಾ ಇರ್ತಾರೆ. ಅಷ್ಟೇ ಅವ್ರದ್ದು. ನಾವೇನಾದ್ರು ಕೇಳಕ್ ಹೋದ್ರೆ ನಿಮ್ಮ ಅಪ್ಪಂದ ಇದು ಅಂತ ನಮ್ನೇ ಕೇಳ್ತಾರೆ. ಯಾವ ಗಾಡಿ ಇದಾವೆ ಇಲ್ಲಿ? ಇಲ್ಲಿ ಓಲಾ ಕಂಪ್ನಿ ಓಡಿಸು ನಾವು ಅವೇ, ಉಬರ್ ಕಂಪ್ನಿ ಬನ್ನಿ. ಉಬರ್ ಕಂಪ್ನಿ ಗಾಡಿಗಳು ಜಾಸ್ತಿ ಬಂದು ನಿಂತ್ಕೋತಾವೆ ನೈಟ್ ಬರೋದೇ ಅವು ಜಾಸ್ತಿ. ಎಲ್ಲ ಉಬರ್ ಕಂಪ್ನಿವು ಕೇರಳ ಡ್ರೈವರ್ಗಳು. ಅವ್ರಿಗೆ ಕನ್ನಡ ಒಂದ್ ಸ್ವಲ್ಪನೂ ಬರಲ್ಲ, ಇಷ್ಟು ಕನ್ನಡ ಬರಲ್ಲ.
ತತ್ತಾರೆ ಗಾಡಿ ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ತಾರೆ ಹೋಯ್ತಾರೆ ನೋಡಿ. ಈಗ ನೀವೇ ಚೆಕ್ ಮಾಡಿ ಅಲ್ಲಿ ಸ್ಟಾಪ್. ಆ ಗಾಡಿ ಯಾವ್ದು ಅಂತ ಚೆಕ್ ಮಾಡಿ ಅದನ್ನ. ಊಬರ್ ಕಂಪ್ನಿ ಗಾಡಿ. ಊಬರ್ ಕಂಪ್ನಿ ಗಾಡಿ ಅದು. ಕೇರಳ ಡ್ರೈವರ್ ಅವ್ನ್ ಎಲ್ಲಿ PG ಮಾಡವನೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ತರೋದು ನಿಲ್ಸೋದು ಹೋಗೋದು. ಯಾವಾಗ ತೆಗಿಯೋದವ್ರು ಟೈಮಿಂಗ್ಸ್ ಇಲ್ಲ. ಡಬಲ್ ಡ್ರೈವರ್. ಓಹೋ ಹಾಗೆ ಟೈಮಿಂಗ್ಸ್ ಇಲ್ಲ. ಈಗ ಅವ್ನ ಅಲ್ಲಿ ನಿಲ್ಸ್ಬಿಟ್ಟು ಅವನ ಬಸ್ ಕಟ್ ಮಾಡ್ಬೇಕಾದ್ರೆ ನಾವೇ ಬಂದು ನಿಂತ್ಕೊಂಡು ವ್ಯವಸ್ಥೆ ಮಾಡ್ಬೇಕಂತ ನಾವೇ ಮಾಡ್ಬೇಕು. ಇಲ್ಲ ಅದನ್ನ ಬಿಟ್ರೆ ಇನ್ನಿಲ್ಲ. ಅವ್ನ್ ಯಾವಾಗ ಬರ್ತಾನೆ ಅಲ್ಲಿವರೆಗೂ ನಾವು ಕಾಯ್ಬೇಕು. ದಿನ ಎಲ್ಲ ಕರೆಕ್ಟ್ ಟೈಮಿಗೆ ಬಸ್ ಬರುತ್ತಲ್ಲ ಗಂಟೆ ಗಟ್ಟಲೆ? ಇಲ್ಲ ಕರೆಕ್ಟ್ ಟೈಮ್ಗೆ ಬಸ್ ಅವ್ರ ಪಡಕ ಬರ್ತವೆ ಹೋಯ್ತವೆ. ಇನ್ನು ಕೆಲವು ಜನ ಓನ್ ಕಾರ್ ಇರೋರು ಇಲ್ಲೇ ನಿಲ್ಸ್ಬಿಟ್ಟು ಈ ಆಟೋ ಐತಲ್ಲ ಇಲ್ಲೇ ನಿಲ್ಸ್ಬಿಟ್ಟು ಹೊಂಟೈತಾರೆ. ಇಲ್ಲಿ ನಿಲ್ಸ್ಬಿಟ್ಟು ಹೋದ್ರೆ ಫುಲ್ ಜಾಮ್ ಆಗಿರ್ತದೆ. ಈಗ ಅವ್ನ್ ಬರೋವರೆಗೂ ಕಾಯ್ಬೇಕು. ಬಸ್ ಹಂಗೆ ನಿಂತಿರ್ತದೆ, ಅವ್ನ್ ಬರೋವರೆಗೂ ಕಾಯ್ಬೇಕು. ಇದು ಕುಮಾರಸ್ವಾಮಿ ಅವ್ಯವಸ್ಥೆ. ಇನ್ನೇನ್ ಸಮಸ್ಯೆ ಇದೆ ಕುಮಾರಸ್ವಾಮಿಲಿ? ಇನ್ನು ಕಸ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಯ್ತಾರೆ. ಜನ ಎಷ್ಟು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಬರಲ್ವಾ ಕಸದ ಗಾಡಿಗಳು? ಪಾಪ ಗಾಡಿ ಬರ್ತಾವ್ರೆ, ದಿನ ಬರ್ತಾರ? ಇಲ್ಲ ಬರ್ತಾರೆ ಪಾಪ. ಜನ ಏನ್ ಮಾಡ್ತಾರೆ ಅಂದ್ರೆ ಇವ್ರು ಬರೋ ಟೈಮ್ಗೆ ಅವ್ರು ಎದ್ದಿರಲ್ಲ, ಅವ್ರು ಎದ್ದಿರೋ ಟೈಮ್ಗೆ ಇವ್ರು ಬರಲ್ಲ. ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಟ್ಟು ಹೋಯ್ತಾರೆ. ಹೆಂಗೆ ಇವರು ಕೆಲ್ಸಕ್ಕೆಲ್ಲ ಜನ ಹೋಗೋ ಮುಂಚೆ ಬರ್ತಾರ ಕಸದ ಗಾಡಿಗಳು, ಆಮೇಲೆ ಬರ್ತಾರ ಲೇಟ್ ಆಗಿ ಬರ್ತಾರ? ಮೇಡಮ್ ಪಾಪ ಅವರು 7 ಗಂಟೆಗೆ ಬಂದಿಲ್ಲಿ ಸೈನ್ ಮಾಡ್ತಾರೆ. ಅವ್ರ ಪಡಕ ಅವ್ರು ಬರ್ತಾರೆ ಕೆಲ್ಸಕ್ಕೆ. ಈ ನಮ್ಮ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾಕೆ 20 ರೂಪಾಯಿ ಕೊಡ್ಬೇಕು, ಬಿಸಾಕ್ಬಿಟ್ಟು ಹೋಗುವ ಆ ತರ ಥಿಂಕಿಂಗ್. ಇದನ್ನೆಲ್ಲ ನಾವೇ ರೆಡಿ ಮಾಡಿಸಿದ್ ಮೇಡಮ್ ಅವರೇ. ಒಂದು ಲೋಡ್ ಇತ್ತಿಲ್ಲಿ ನಾನು 300 ರೂಪಾಯಿ ಕೊಟ್ಟಿದ್ದೀನಿ ಎತ್ತಿಸಕ್ಕೆ. ಕಾಣಿಸ್ತಿದಿಲ್ಲ, ಎಷ್ಟು ವರ್ಷ ಆಯ್ತು ಆಫ್ ಆಗಿ ಕ್ಲೋಸ್ ಆಗಿ? 5 ವರ್ಷದ ಮೇಲೆ ಆಗೋ. ಈ ಬಸ್ ಸ್ಟಾಪ್ ಆದಾಗಿಂದ ಕ್ಲೋಸ್. ಬಸ್ ಸ್ಟಾಪ್ ಆದಾಗಿಂದ ಕ್ಲೋಸ್ ಅಲ್ಲ? ಬಸ್ ಸ್ಟಾಪ್ ಆದ್ಮೇಲೆ ಇಂದಿರಾ ಕ್ಯಾಂಟೀನ್ ರನ್ನಿಂಗ್ ಅಲ್ಲಿ ಇರ್ಬೇಕು ತಾನೆ? ರನ್ನಿಂಗ್ ಇಲ್ಲ, ಯಾವ ರನ್ನಿಂಗ್ ಕ್ಲೋಸ್. ಈ ತರ ಒಟ್ನಲ್ಲಿ ದುಡ್ಡೆಲ್ಲ ಜನರಿಗೆ ನಾಮ ಏನ್ ಮಾಡ್ತಾ ಇದಾರೋ ಎಲ್ಲ ನಮ್ ದುಡ್ಡು. ಯಾರ್ಯಾರು ತಿಂತಾವ್ರೆ? ಅಲ್ಲ ಸರ್, ನಾವು ಕಟ್ಟೋ ದುಡ್ಡು, ನಾವು ಟ್ಯಾಕ್ಸ್ ಕಟ್ತೀವಿ. ನಮ್ ದುಡ್ಡಲ್ಲಿ ಯೋಜನೆ ಅಂತ ಕೋಟಿ ಗಟ್ಲೆ ಹಾಕ್ತಾರೆ. ಈ ರೀತಿ ಕ್ಲೋಸ್ ಮಾಡಿ ಬಿಸಾಡಿದ್ರೆ ನಾವ್ ಕಟ್ಟೋ ಟ್ಯಾಕ್ಸ್ ವ್ಯವಸ್ಥೆ ಏನ್ ಕತೆ ನೋಡಿ ಅಂತ. ಮೇಡಮ್, ಇದು ಬಾತ್ರೂಮ್, ಈ ವ್ಯವಸ್ಥೆ ಅದೇ. ಇದು ಬಾತ್ರೂಮ್ ವ್ಯವಸ್ಥೆ. ಬಾತ್ರೂಮ್ ನೋಡಿ, ಇದು ಒಂದು ಬಾತ್ರೂಮ್. ತೋರಿಸಿ ನಮ್ ಕ್ಯಾಮ್ರಾಮನ್, ನಮ್ಮ ಇಂದಿರಾ ಕ್ಯಾಂಟೀನ್ ಬಾತ್ರೂಮ್ ನ ವ್ಯವಸ್ಥೆ ಯಾವ ರೀತಿಯಾಗಿದೆ ನೋಡಿ. ಈ ತರ ಮಾಡೋರು ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋ ಇಂದಿರಾ ಕ್ಯಾಂಟೀನ್ ಇದು. ಪಾಪ ಅವ್ರ ತಾನೇ ಎಷ್ಟು ಅಂತ ಮಾಡ್ತಾರೆ ಪೊಲೀಸ್ನವರು. ಹೌದು, ಅವ್ರಿಗೆ ಇದೊಂದೇ ಕೆಲ್ಸನಾ? ಹೌದು. ಅವ್ರಿಗೂ ಇನ್ನು ಟ್ರಾಫಿಕ್ ವ್ಯವಸ್ಥೆ ಬೇಜಾರು ಇರ್ತದೆ, ಅವೆಲ್ಲ ಮಾಡ್ಬೇಕಲ್ರ. ನೋಡಿ ನೀವು ಒಂದ್ 3 ದಿವಸ ಇಲ್ಲೇ ಇರಿ. ಅವರು ಅಲ್ಲ 3 ದಿನ ಬೇಡ, ನಾನು 2 ತಾಸಲ್ಲೇ ಜನ ಏನಂತ ಹೇಳ್ತಾರೆ ಅಂತ, ಈಗ ಈ ಕಾರ್ ತೆಗಿಕ್ ಬರೋರು ಏನಂತ ಹೇಳ್ತಾರೆ ಅಂತ ಕೇಳಿ ನೋಡಿ ನೀವು. ಅವ್ರ ಬಾಯಲ್ಲಿ ಏನ್ ಬರುತ್ತೆ ಅಂತ. ಪೊಲೀಸ್ ಬಂದ್ ಅಲ್ಲ ಸರ್ ಗಾಡಿನ ನೀವು ಅಂದ್ರೆ ಪೊಲೀಸ್ ಬಂದ್ರೆ ನಾನ್ ಫೈನ್ ಕಟ್ಟುನು, ನೀನ್ ಕಟ್ತೀಯ ಫೈನ್ ಅಂತ ಕೇಳ್ತಾರೆ. ಜನರ ಹತ್ರ ಮಾತಾಡೋಕೆ ಅವಶ್ಯಕತೆನೇ ಇಲ್ರ, ಆಗದೇ ಇಲ್ಲ, ಕಷ್ಟ. ಏನು ಮಾಡ್ಕಲ್ತ ಮೇಡಮ್ ಅವರೇ? ಇದಕ್ಕೆಲ್ಲ ಏನ್ ಕಾರಣ? ಅಧಿಕಾರಿಗಳ ಹಿನ್ನಡೆನಾ ಅಥವಾ ಏನು? ಅಧಿಕಾರಿಗಳು ಅಂತ ಹೇಳೋದಕ್ಕಿಂತ ನಮ್ಗೆ ಪಾರ್ಕಿಂಗ್ ಇದ್ರೆ ನಾವು ಗಾಡಿ ತಗೋಬೇಕು, ಪಾರ್ಕಿಂಗ್ ಇಲ್ಲ ಅಂದ್ರೆ ಗಾಡಿ ತಗೋಬಾರ್ದು. ಅವ್ರದೇ ಪ್ರಾಬ್ಲಮ್. ಈಗ ಮನೆಗೆ ಒಂದು 15,000 20,000 ಬಾಡಿಗೆ ಕೇಳ್ತೀರಾ, ಹೌದು. ನಿಲ್ಸಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ, ನೀವೇ ತಗೊಬಂದ್ ರೋಡ್ಗೆ ಹಾಕ್ತೀರಾ. ಅದೇ ಮನೆಗೆ 20,000 ಬಾಡಿಗೆ ಕೇಳ್ತೀರಾ. ಒಂದ್ ಕಾರ್ ಅದೇ ಅಂತಂದ್ರೆ ಎಲ್ಲಾದ್ರೂ ಪಾರ್ಕಿಂಗ್ ಮಾಡ್ಕೊಳ್ಳಿ ಸರ್, ನಮಗ್ ಬಾಡಿಗೆ ಕೊಡಿ ಸರ್ ಅಂತಾರೆ. ಏನ್ ಮಾಡ್ತೀರಾ? ಇದು ವ್ಯವಸ್ಥೆ, ದುಡ್ಡಿನ ವ್ಯವಸ್ಥೆ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹೆಸರು ಸರ್? ರವಿ. ಓಕೆ, ಥ್ಯಾಂಕ್ ಯು. ಶಾಸಕರೆಲ್ಲ ಬರ್ತಾರಾ, ವಿಚಾರಿಸ್ಕೊಂತಾರ? ಅಶೋಕ್ ಸರ್ ಬರ್ತಾ ಇರ್ತಾರೆ, ವಿಚಾರಿಸ್ತಾರೆ. ತಿಂಗಳಿಗೊಂದ್ಸಲ ಬಂದೇ ಬರ್ತಾರೆ. ತಿಂಗಳಿಗೊಂದ್ಸಲ ಬಂದೇ ಬರ್ತಾರೆ. ಏನು ಸಮಸ್ಯೆನೇ ಇಲ್ಲ ಹಾಗಾದ್ರೆ. ಇದು ಫುಲ್ ಬಸ್ ಸ್ಟ್ಯಾಂಡ್? ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿದಾರೆ ಏನಕ್ಕೆ? ಸಮಸ್ಯೆ ಇದೆ. ಮತ್ತೇನು ಸಮಸ್ಯೆ ಇಲ್ಲ ಅಂತಿರಲ್ಲ ಸರ್, ಇದು ಸಮಸ್ಯೆನೇ ಅಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರ್ ನಿಲ್ಸ್ತಾರೆ ವಿತ್ ಪರ್ಮಿಷನ್? ಇಲ್ಲ, ಪರ್ಮಿಷನ್ ಏನಿಲ್ಲ, ಸುಮ್ನೆ ಜಾಗ ಖಾಲಿ ಇದೆ ಅಂತ. ಹೌದು, ಓಕೆ. ಹೇಳಿ ಸರ್, ಹೇಳಿ. ನೋ ಪಾರ್ಕಿಂಗ್ ಬೋರ್ಡ್ ಇದೆ. ಹೌದು, ನೋ ಪಾರ್ಕಿಂಗ್ ಬೋರ್ಡ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ಆಡ್ತಿದ್ದಾರೆ. ಹೌದು. ಬಸ್ಗಳೆಲ್ಲ ಹೆಂಗ್ ಬರುತ್ತೆ ಮತ್ತೆ ಹೆಂಗ್ ಓಡಾಡ್ತವೆ? ಅವ್ರ ಪಾಡ ಅವ್ರು ನೋಡ್ಕೊಂಡು ಹೋಗ್ತಾರೆ, ಪಾಪ ನೋಡ್ಕೊಂಡು ಜಗಳ ಮಾಡ್ತಾರೆ. ಅವ್ರೇನ ಕೇಳಿದ್ರೆ ಬಸ್ ಡ್ರೈವರ್ ಹತ್ರನೇ ಜಗಳ ಆಡ್ತಾರೆ. ಓ, ಇದು ಬಸ್ ಸ್ಟ್ಯಾಂಡ್ ಅಲ್ಲ ಹಂಗಾದ್ರೆ, ಕಾರ್ ಪಾರ್ಕಿಂಗ್ ಸ್ಟ್ಯಾಂಡ್ ಆಗ್ಬಿಟ್ಟಿದೆ. ಮತ್ತೆ ನಾನ್ ನೋಡಿದೆ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಎಲ್ಲಂದ್ರಲ್ಲಿ ಕಸ ಬಿತ್ಕೊಂಡಿದೆ. ಎಲ್ಲಂದ್ರಲ್ಲಿ ಜನ ಎಸ್ತಿದ್ದಾರೆ. ಹೇಗೆ ಮನೆ ಹತ್ರ ಕಸದ ಗಾಡಿ ಬರಲ್ವಾ? ಕಸದ ಗಾಡಿ ಒಂದಿನ ಬಂದ್ರೆ 4 ದಿನ ಬರಲ್ಲ, ಒಂದಿನ ಬಂದ್ರೆ 4 ದಿನ ಬರಲ್ಲ. ಇಲ್ಲೇ ಟೆಂಪ್ ಮಾಡೋರು ಎಲ್ಲ ತಂದು ಇಲ್ಲೇ ಹಾಕ್ತಾರೆ. ಇಲ್ಲೇ ಹಾಕ್ತಿರ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಕ್ಲೀನ್ ಮಾಡೋದು ಪ್ರತಿದಿನ ಕ್ಲೀನ್ ಮಾಡ್ತಾರ, ಹೋಗ್ಲಿ ಬೇರೆ ಕಡೆ ಎಸ್ದಾಗ ಮಾಡ್ತಾರೆ. ಆದ್ರೆ ಮನೆ ಹತ್ರ ಮಾತ್ರ ಬರಲ್ಲ. ಏನ್ ಸಮಸ್ಯೆ ನಿಮ್ ಏರಿಯಾದು? ಏನೆಲ್ಲ ನೋಡಿತಾರಲ್ಲ, ರಾಂಗ್ ಪಾರ್ಕಿಂಗ್ ಮಾಡ್ಬಿಡ್ತಾರೆ. ಬಸ್ಗಳು ಹೋಗೋದು ಬರೋದು ತೊಂದ್ರೆ. ಆ ರೋಡ್ ಅಲ್ಲೆಲ್ಲ ಪಾರ್ಕಿಂಗ್ ಓಡಾಡಕ್ ತೊಂದ್ರೆ. ಬಸ್ ಓಡಾಡಕ್ ಆಗಲ್ಲ, ಜನ ಓಡಾಡಕ್ ಆಗಲ್ಲ.
ಸೊ ಎಲ್ಲ ನೋಡಿ ಅಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ ತರಕಾರಿ ಮಾರೋರು ಅವರು ಇವರು. ಹಾ ಸರಿ, ನೀರಿಂದು ಅದೆಲ್ಲ ಏನು ಸಮಸ್ಯೆ ಇಲ್ಲ. ಇಲ್ಲ. ಕರೆಂಟು? ಕರೆಂಟ್ ಇಂದ ಏನು ಪ್ರಾಬ್ಲಮ್ ಏನು ಸಮಸ್ಯೆ ಇಲ್ಲ, ಅಕಸ್ಮಾತ್ ಏನಾದ ತಕ್ಷಣ ಫೋನ್ ಮಾಡಿದ ತಕ್ಷಣ ಬರ್ತಾರೆ. ಬರ್ತಾರೆ. ಹಾ 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 ಸೊ ಇನ್ನೇನು ಬಾಕಿ ಏನಿರುತ್ತೆ, ಕಸ ಕತ್ತವ್ರು ಬರ್ತಾರೆ ಸ್ವಲ್ಪ 2 ದಿವಸ, ಒಂದೊಂದ್ಸರಿ 2 ದಿವಸ 3 ಮೂರ್ ದಿವಸ ದಿವ್ಸಕ್ಕೆ ಒಂದೊಂದ್ಸಲ ಬರ್ತಾರೆ. ಹಾ. ಕಸ ಅಲ್ಲಿ ಎಲ್ಲಂದ್ರಲ್ಲಿ ಎಸಿತಾರಲ್ಲ ಜನ, ಹೆಂಗೆ ಕಸದವ್ರು ಬರಲ್ಲ ಅದಕ್ಕೆ ಎಸಿತಾರೆ. ಹೌದು, ಅದು ರಾತ್ರಿ ಹೊತ್ತು ಹಾಕ್ಬಿಡ್ತಾರೆ. ಹಂಗು ಹಾ CC ಕ್ಯಾಮ್ರಾ ಹಾಕಿದ್ದಾರೆ. ಹಾ ಆದ್ರೆ ಪ್ರಯೋಜನ ಪಾಪ ಇಲ್ಲ. ಏನಾಗುತ್ತೆ ಅಂದ್ರೆ ಕೆಲ್ಸಕ್ಕೆ ಹೋಗೋರು ಏನ್ ಮಾಡ್ತಾರೆ, ಹೌದು ಇವನ್ ನೀನ್ ಇಲ್ಲಿ ಬರ್ತೀಯ, ಹೌದು ಮನೆ ಹತ್ರ ಕಸ ಹಾಕಕ್ ಜಾಗ ಇಲ್ಲ, ಹೌದು. ಅವ್ರೇನ್ ಮಾಡ್ತಾರೆ, ಇಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲಿ ಹಾ ಹಾಕ್ಬಿಟ್ಟಿರ್ತಾರೆ. ಹಾ ಈ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿದಾರಲ್ಲ, ಬಸ್ಗಳು ಓಡಾಡ್ತಾವ? ಓಡಾಡ್ತವೆ. ಇಲ್ಲಿ ಬರೋದೇ ಬಸ್ ಕಡಿಮೆ, ಬಸ್ ಬರೋದೇ ಕಡಿಮೆ. ಗಂಟೆಗೆ ಒಂದು ಬರುತ್ತೆ. ಅದಕ್ಕೆ ಅದರಿಂದ ಬಸ್ ಏನಾಗುತ್ತೆ, ಸ್ಟ್ಯಾಂಡ್ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಪಾರ್ಕಿಂಗ್ ಓ ಆಗೋದು. ಅದ್ ಓಕೆ. ತೆಗಿಸ್ಬೇಕು. ಮತ್ ಸಮಸ್ಯೆ ಇಲ್ಲ ಅಂತೀರಾ? ಬಸ್ ಸ್ಟ್ಯಾಂಡ್ ಸಮಸ್ಯೆ, ಬಸ್ ಸಮಸ್ಯೆ, ಕಸದ ಸಮಸ್ಯೆ, ಹೌದು. ಪಾರ್ಕಿಂಗ್ ಸಮಸ್ಯೆ, ಸಮಸ್ಯೆಗಳೇ ಇದಾವಲ್ಲ ಬರೀ. ಇದೆ ಹಾ. ಇರೋದು ಹೇಳ್ತೀವಿ. ಯಾರಾದ್ರೂ ಬರ್ತಾರ ಕೇಳಕ್ಕೆ ಸಮಸ್ಯೆನ ನಿಮ್ ಬಗ್ಗೆ ಏನಮ್ಮ, ವಿಚಾರ್ಸಕ್ಕೆ? ಇಲ್ಲ, ಯಾರು ಕೇಳಿಲ್ಲ ಇಲ್ಲಿವರೆಗೂ. ಯಾರು ಬರಲ್ಲ. ನಾವು ಇಲ್ಲಿ ಬಂದು 25 ವರ್ಷ ಆಗಿದೆ. 25 ವರ್ಷ. ಹಂಗಂದ್ರೆ 10 ವರ್ಷದ ಹಿಂದೆ ಬೆಂಗಳೂರಲ್ಲಿ ಜಿಬೆ ಕಾರ್ಪೊರೇಟರ್ ಇದ್ರಲ್ಲ BBMP-ಲಿ, ಅವ್ರು ಬಂದಿದ್ರ ವಿಚಾರ್ಸಕ್ಕೆ, ಅಥವಾ ಓಟ್ ಕೇಳೋ ತನಕ ಮಾತ್ರ? ಟೈಮ್ನಲ್ಲಿ ಬರ್ತಾರೆ ಅಷ್ಟೇ, ಓಟಗಷ್ಟೇ. ಇನ್ನೇನ್ ಬೇರೆ ಪ್ರಾಬ್ಲಮ್ ವಿಚಾರಕ್ಕೆ ಏನು ಯಾರು ಕೇಳಲ್ಲ. ಬಂದಿಲ್ಲ. ಈಗ GB ಎಲೆಕ್ಷನ್ ಮಾಡ್ತಿದೆ, ಹೌದು, ಒಳ್ಳೇದಂತೀರಾ ಅಥವಾ ಬೇಡ ಅಂತೀರಾ? ಕಾರ್ಪೊರೇಟ್ಗಳು ಬೇಕಾ? ಬೇಗ ಮಾಡ್ಲಿ, ಇದಕ್ಕೇನಂತೆ, ಮಾಡ್ಲಿ, ಇರ್ಲಿ, ಒಬ್ಬ ಹೆಸರುಗಾದ್ರು ಒಬ್ಬ ಇರ್ಲಿ. ಇರ್ಬೇಕು. ಹಾ, ಸಮಸ್ಯೆ ಕೇಳ್ತಾನ? ನಮ್ಮ ಏರಿಯಾದವ್ರು ಯಾರು ಇರ್ತಾರಲ್ಲ, ಹೌದು, ಅವ್ರು ಏನಾರು ಹೆಲ್ಪ್ ಹೋಗಿ ಓಡೋಗಿ ಹೇಳ್ಬೋದು ಸಮಸ್ಯೆನ. ಓಕೆ. ರೋಡ್ಸ್ ಎಲ್ಲ ಅಲ್ಲ ಬಿದ್ದಿದೆ. ಹಾ, ಯಾರು ಹಾಕಲ್ಲ? ಹಾಕಿಲ್ಲ, ಹಾಕಿದ್ದಾರೆ, ಹಾ. but ಸರಿಯಾಗಿ ಆಗ್ತಾ ಇಲ್ಲ, ಅದು ಸರಿಯಾಗಿ. ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಅಲ್ಲಿ ಹಂಸ ಹಾಕಿ ಅಂದ್ರೆ ನೀವು ಪರ್ಮಿಷನ್ ತರಬೇಕು ಅಂತಾರೆ. ಹಾ, ಎಲ್ಲದಕ್ಕೂ ಪರ್ಮಿಷನ್ ಕಾರ್ಪೊರೇಷನ್ ಬೇಕು ಇಂದ ಅಂತಾರೆ. ಪರ್ಮಿಷನ್ ತಗೊಂಬಂದ್ರೆ ನಾವು ಹಾಕ್ತಿವಿ, ಇಲ್ಲ ಹಾಕಲ್ಲ ಅಂತಾರೆ. ಹಾ, ಯಾರು ತಾರ್ ಹೇಳೋದಂಗೆ? ತಾರ್ ಹಾಕಕ್ ಬರ್ತಾರಲ್ಲ, ಹಾ, ಅವ್ರು ಹೇಳೋದು. ಹಾ, ಅವ್ರು ಹಾ, ಹೇಳೋದು. ಹಾ, ಆಮೇಲೆ ಇವಾಗ ನಮ್ಮ ಮನೆ ಮುಂದೆ ಮರ ಇದೆ, ಹಾ. ಆ ಮರ ಕೊಂಬೆಗಳು ಒಣಗೋಗಿ ಒಣಗೋಗಿದೆ, ಕೇಳಾರಿಲ್ಲ. BBMP ಅವ್ರು ಬರಲ್ಲ, GBAದವ್ರು ಬರಲ್ಲ ನಾವ್ ಯಾರು ಕೇಳಿದ್ರೆ 3,000 ಕೊಡಿ, 5,000 ಕೊಡಿ ಅಂತಾರೆ. ಹಾ, ಒಟ್ನಲ್ಲಿ ಸಮಸ್ಯೆ. ಸಮಸ್ಯೆ ಇದೆಯಮ್ಮ. ಹಾ. ಅದು ಹೇಳ್ಬೇಕಾಯ್ತು, ಹೇಳುವೆ ಹೌದು ಮರ್ತೋಗಿತ್ತು. ಹೌದು ಹೌದು. ಅದಕ್ಕೋಸ್ಕರ ಹೇಳಿದೆ. ಸಮಸ್ಯೆಗಳು ಇವಾಗ ಜಾಸ್ತಿ ನಮ್ಮ ಆದಾಗ ಮನೆ ಮುಂದೆನೆ ಮರ್ತೋಗುತ್ತಲ್ಲ? ನಮ್ಮ ಮನೆ ಮುಂದೆನೆ ಇದೆ ಮರ. ಹೌದು, ಯಾವಾಗ ಬೀಳುತ್ತೋ, ಯಾರ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಗೊತ್ತಿಲ್ಲ. ಒಣಗೋಗಿದೆ. ಓಕೆ. ನಾವು ಈ ರೋಡ್ನಲ್ಲೇ ಇರೋದು. ಹಾ, ಇದು ಆಕ್ಚುಲಿಗೆ ಕನೆಕ್ಟೆಡ್ ರೋಡು, ಹ್ಮ್, ಸಿಕ್ಕಾಪಟ್ಟ ವೆಹಿಕಲ್ ಅದು ಓಡಾಡುತ್ತೆ. ಹಾ, ಯಾವಾಗ ಬಿದ್ದೋಗುತ್ತೋ ಅದು ಗೊತ್ತಿಲ್ಲ. ಆಯ್ತು ಆಯ್ತು. ಅವರು ಇಲ್ಲಿ ಹೋಗಿ ಹೇಳಿದ್ರೆ ಇದ್ರೊಳಗೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಕಾರ್ಪೊರೇಷನ್ದು, ಹಾ, ಅಲ್ಲೋಗಿ ಹೇಳಿದ್ರೆ ಹಾ, ಅವರು ನೀವು ಇದನ್ನ ತಗೊಂಡು ಏನು ಅಫಿಡೇವಿಟ್ ಮಾಡಿಸಿ ಹಾ, ಎಲ್ಲ ಅಕ್ಕಪಕ್ಕದವ್ರನ್ನೆಲ್ಲ ಸೈನ್ ಮಾಡಿಸಿ ಹಾ. ತಗೊಂಡೋಗಿ ಅಶೋಕ್ ಕಪಿಲ್ ಅಂತ ಕೊಡಿ ಅಂತಾರೆ. ಓಕೆ. ಸರ್, ಕುಮಾರಸ್ವಾಮಿ ಲೇಔಟ್ ಏನ್ ಸಮಸ್ಯೆ ನಿಮ್ಮ ಏರಿಯಾದಲ್ಲಿ? ಕುಮಾರಸ್ವಾಮಿ ಲೇಔಟ್ ಅಂದ್ರೆ ಹೆಚ್ಚಾಗಿ ನಿಮ್ಮ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ತಾಂಡುವಾಡ್ತಾ ಇರ್ತಕ್ಕಂಥದ್ದು ಬೇಸಿಕ್ ಅನಿಮಿಟೀಸ್ ಪ್ರಾಬ್ಲಮ್, ಹೌದು. ಬೇಸಿಕ್ ಅಮೆನಿಟೀಸ್ ಪ್ರಾಬ್ಲಮ್. ಹೌದು ನೀರಿನ ಸಮಸ್ಯೆ ಇರ್ಬೋದು, ಹೌದು. ಕಸದ ಸಮಸ್ಯೆ ಇರ್ಬೋದು, ಒಂದಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತಾವ್ರಲ್ಲ. ಯಾಕೆ ಅಂತ ಕಾರಣ ಹೇಳ್ತೀನಿ. ನಿಮ್ಗೆ ಕುಮಾರಸ್ವಾಮಿ ಲೇಔಟ್ ಯಾವುದೇ ತಗೊಂಡ್ರು ಮ್ಯಾಕ್ಸಿಮಮ್ ಸೈಜ್ ಬಂದ್ಬಿಟ್ಟು 20-30. ನಿಮ್ಗೆ ಕೆಲವು ಕಡೆ ಹೋದ್ರೆ ನಿಮ್ಗೆ 17-30 ಅಥವಾ 15-32 ಈ ತರ ಇರುತ್ತೆ. ನಿಮ್ಗೆ ಅಂದ್ರೆ ಆ ಮನೆ ರೋಡ್ ಬಂದ್ಬಿಟ್ಟು ನಿಮಗೆ ಹಬ್ಬ ಅಂದ್ರೆ 20 ಅಡಿ, 20 ಅಡಿಯಲ್ಲಿ ಆ ಕಡೆ 3 ಅಡಿ, ಈ ಕಡೆ ರೋಡ್ ಇದು ರಸ್ತೆ ಏನದು ಏನು ಟೆರಿಷಿಯರಿ ನಿಮ್ಗೆ ಮೋರಿ ಬರುತ್ತೆ. ಇನ್ನು ನಿಮ್ಗೆ ಉಳ್ಕೊಂಡೆ ಎಷ್ಟು ಉಳ್ಕೊಳುತ್ತೆ? 16 ಅಡಿ. 16 ಅಡಿ 2 ವೀಲರ್ ಅಲ್ಲಿ ಹೊರಟೋಗುತ್ತೆ. ಆ ಎಲ್ಲ ಸಮಸ್ಯೆಗಳು ಒಂದಷ್ಟು ಇದೆ. ಬೇಸಿಕ್ ಕಮ್ಯುನಿಟೀಸ್ ಸಮಸ್ಯೆ ಅಂತೂ ಖಂಡಿತವಾಗಿದೆ. ಆದ್ರೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಈ ಸ್ಥಳೀಯ ಏನು ನಾಯಕರುಗಳಿದಾರಲ್ಲ ಅವರು ಒಂದಷ್ಟು ಇನಿಷಿಯೇಟಿವ್ ತಗೊಂತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಕೊಡೋದು ಮುಖಾಂತರ ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಮ್ಮ ಲೊಕಾಲಿಟಿಯಲ್ಲಿ ಕಳೆದ ಒಂದು 4 ತಿಂಗಳಿಂದ ಈ ಹಸಿ ಕಸದ ಸಮಸ್ಯೆ ತಾಂಡುವಾಡ್ತಾ ಇತ್ತು. ಅಂದ್ರೆ ಸರಿಯಾಗಿ ಕಸ ಎತ್ತಾ ಇರ್ಲಿಲ್ಲ, ಸರಿಯಾದ ರೀತಿಯಲ್ಲಿ ತಗೊಂಡಿದ್ದ ಕಸನ ಸರಿಯಾಗಿ ಸೆಗ್ರಿಗೇಟ್ ಮಾಡ್ತಾ ಇರ್ಲಿಲ್ಲ. ಅದನ್ನ ನಮ್ಮ ಶಾಸಕರ ಗಮನಕ್ಕೆ ತಂದು ನಾವು ಒಂದಷ್ಟು ಪಬ್ಲಿಕ್ಗಳು, ಒಂದಷ್ಟು ಅಸೋಸಿಯೇಷನ್ಗಳು ಜೊತೆಗೂಡಿ ನಮ್ಮ ಶಾಸಕರ ಭವನಕ್ಕೆ ಹೋಗಿ ಕೊಟ್ಟಾಗ ನಮಗೆ ನೆಕ್ಸ್ಟ್ ದಿನನೇ ನಮ್ಮ ಶಾಸಕರಾದಂತಹ ಶ್ರೀ ಆರ್ ಅಶೋಕ್ ಅವರು, ಮಾನ್ಯ ವಿರೋಧ ಪಕ್ಷ ನಾಯಕರು, ಅವರು ಒಂದು ಸಮ್ಮೇಳನ ಮಾಡಿದ್ರು ಕಸ ಸಮಸ್ಯೆ ಬಗ್ಗೆ. ಅಲ್ಲಿ ಪಬ್ಲಿಕ್ಗಳನ್ನ ಕರೆಸಿ ಪಬ್ಲಿಕ್ಗಳನ್ನ ವಾಲಂಟರಿ ಆಗಿ ಅದಕ್ಕೆ ಇನ್ಚಾರ್ಜ್ ಬಿಟ್ಟಿದ್ದಾರೆ. ದಟ್ ಇಸ್ ಅ ಗ್ರೇಟ್ನೆಸ್. ಏನಕಂದ್ರೆ ನಿಮಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ, ಅದು ಬೇರೆ. ಪಬ್ಲಿಕ್ನ ಬಿಟ್ಟು ಓಕೆ ನಿಮ್ಮ ಏರಿಯಾದಲ್ಲಿ ಕಸ ಬರ್ತಾ ಇಲ್ಲ, ಈ ಡೋರ್ ನೋಟ್ ಮಾಡ್ಕೊಳ್ಳಿ, ಈ ಡೋರ್ ನಂಬರ್ ನೋಟ್ ಮಾಡ್ಕೊಳ್ಳಿ, ಅಥವಾ ಈ ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ, ಇವ್ನು ಕಾಂಟ್ಯಾಕ್ಟ್ ಮಾಡಿ. ಇವನೇನು ಸಾಲ್ವ್ ಮಾಡಿಲ್ವಾ, ನಮ್ಮ PA ಕಾಂಟ್ಯಾಕ್ಟ್ ಮಾಡಿ, ನಮ್ಮ PA ಸಾಲ್ವ್ ಮಾಡಿಲ್ಲ, ನಾನು ಗಾಡಿ ಬನ್ನಿ. ಸೊ ಆ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳು ನಡೀತಾ ಇದೆ. ಅಫ್ಕೋರ್ಸ್ ಅದೆಲ್ಲ ಬಿಟ್ಟು ನಿಮಗೆ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಕಡೆ ಇದೆ, ಇಲ್ಲೂ ಸಮಸ್ಯೆಗಳಿದೆ.
ಪಬ್ಲಿಕ್ ಪ್ರಾಯಶಃ ಎಜುಕೇಟ್ ಮಾಡೋದು ಮುಖ್ಯ. ಪ್ರಾಯಶಃ ಅಷ್ಟು ಎಜುಕೇಟ್ ಮಾಡೋಷ್ಟು ಪುರ್ಸೊತ್ತು ಜನಗಳಿಗೆ ಯಾರಿಗೂ GBA ದವ್ರು ಯಾರಾದ್ರೂ ಬರ್ತಾರಾ, ಗಮನಿಸ್ತಾರ ಇದನ್ನೆಲ್ಲ? ಅದು ಮೇನ್ ಪ್ರಾಬ್ಲಮ್ ಇರೋದು. GBA ದವರು ಬಂದು ಅಖಾಡಕ್ಕೆ ಇಳಿದಿಲ್ಲ, ಅದು ತುಂಬಾ ನಡೀತದೆ. ನನ್ನ ಫಾರ್ ಎಕ್ಸಾಂಪಲ್ ನನಗೆ ಕೇಳಿದ್ರೆ, ನಾವು ತುಂಬಾ ಸಲ ಮಹೇಶ್ವರ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಮಹೇಶ್ವರ್ ಸರ್ಗೆ ನಾವು ಅವ್ರಿಗೆ ತಿಳಿಸಿದ್ವಿ ಕಡ. ಪ್ರತಿ ಸಲ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಈ ಮೂಗಿಗೆ ತುಪ್ಪ ಸೌರ ಒಂದು ಚಾಳಿ ಅಂತ ಹೇಳ್ತಾರಲ್ಲ, ಕೇಳಿದಾಗ ಆ ಕ್ಷಣಕ್ಕೆ ಯಾರೋ ಒಬ್ಬನ ಅಲಾಕೇಟ್ ಮಾಡ್ತಾರೆ, ಅವ್ರು ಬರ್ತಾರೆ, ಬಂದಂತಷ್ಟು ಮಾಡ್ತಾರೆ, ಹೊರಟೋಗ್ತಾರೆ. ಸೊ ಅದ್ ಹೆಂಗಂದ್ರೆ ಆ ಒಂದು ನೋಡ್ತಾರೆ, ಸಾಧ್ಯವಷ್ಟು ಮಾಡ್ತಾರೆ. ಅದೊಂದು ಸಸ್ಟೈನಬಿಲಿಟಿ ಬೇಕು ನಮ್ಗೆ. ನಿಮ್ಗೆ ಪ್ರಾಬ್ಲಮ್ ಬಂದಾಗ, ಸಮಸ್ಯೆ ಬಂದಾಗ ಒಂದಷ್ಟು ಜನ ಬಂದು ಮುಗಿಸೋಗೋದ್ ಪ್ರಶ್ನೆ ಇಲ್ಲ, ನಿಮ್ಗೆ ಅದನ್ನ ಕಂಟಿನ್ಯೂ ನೋಡ್ಬೇಕು, ಪರ್ಮನೆಂಟ್ ಸೊಲ್ಯೂಷನ್ ನೋಡ್ಬೇಕು. ಅಲ್ಲ, ಆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲಿ GBA ಫೇಲ್ ಆಗ್ತಾ ಇದೆ ಅಲ್ವಾ? ಸೊ ಅದಕ್ಕೆ ಕಾರಣನೂ ಗೊತ್ತಿದೆ ನನಗೆ. ಕಾರಣ ಏನಂತಂದ್ರೆ, ನಿಮ್ಗೆ ಈ ಒಂದು ಜನಪ್ರತಿನಿಧಿಗಳು ಯಾವಾಗ ಇರಲ್ವಲ್ಲ, ಅಂದ್ರೆ ಈಗ ಸಪೋಸ್ ಕಾರ್ಪೊರೇಟ್, ನಮ್ಮ ಕಾರ್ಪೊರೇಟ್ ಎಲೆಕ್ಷನ್ ಕಾರ್ಪೊರೇಟರ್ದು ಅವಧಿ ಮುಗ್ದಿದ್ದು 2020 ಸೆಪ್ಟೆಂಬರ್ 10ನೇ ತಾರೀಕು ಅವಧಿ ಮುಗಿತು. ಅದ್ರ ನಂತರ ನಮ್ಗೆ ಕಾರ್ಪೊರೇಟರ್ ಇಲ್ಲ ಅಲ್ವಾ? ಈಗ ಕಾರ್ಪೊರೇಟರ್ ಅಂತ ಒಬ್ಬ ಯಾರು ಜನಪ್ರತಿನಿಧಿ ಇದ್ದಾಗ ನಾವೇನ್ ಮಾಡ್ಬೋದು, ನಾವು ಅವ್ರ ಮುಖಾಂತರ ಪ್ರೆಷರ್ ಹಾಕ್ಸ್ಬೋದು. ಸರಿನಾ? ಈಗಲೂ ಪ್ರೆಷರ್ ಹಾಕ್ಸ್ತೀವಿ, ಈಗಲೂ ಆ ನಾಯಕರು ಇದಾರೆ, ಈಗಲೂ ಅವ್ರು ಒಪ್ಕೊಂತಿದ್ದಾರೆ. ಪ್ರಾಬ್ಲಮ್ ಏನು, ನಿಮ್ಗೆ ಪವರ್ ಇಲ್ದಾಗ ಅವ್ರು ಕೇಳಲ್ಲ. ಆಯ್ತು ಸರ್, ನಾವು ಮಾಡ್ತೀವಿ ಸರ್. ಮತ್ತೆ GBA ಎಲೆಕ್ಷನ್ ಮಾಡ್ತಿದಾರಲ್ಲ, ಹಾಗಾದ್ರೆ ಎಲೆಕ್ಷನ್ ಇಂದ ಸಮಸ್ಯೆ ಪರಿಹಾರ ಆಗುತ್ತೆ ಅಂತೀರಾ? ಯಾಕಂದ್ರೆ ಅದಕ್ಕೆ ನಿಮ್ಗೆ ಜನಪ್ರತಿನಿಧಿ, ಯಾಕಂದ್ರೆ ವೋಟಿಂಗ್ ಸಿಸ್ಟಮ್ ಇದೆ, ಮತ್ತೆ ಯಾಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ಅದೇ ಕಾರಣಕ್ಕೆ. ಯಾರು ನಿಲ್ತಾ ಇದಾರೆ ನಿಮ್ಮ ವಾರ್ಡ್ ಅಲ್ಲಿ? ನಮ್ಮ ವಾರ್ಡ್ ಅಲ್ಲಿ ಒಂದಷ್ಟು ನಾಯಕರುಗಳಿದ್ದಾರೆ, ಅವ್ರು ಇನ್ನು ಯಾರು ಅಂತ ಫೈನಲೈಸ್ ಆಗಿಲ್ಲ. ನಮ್ಗೊಂದಷ್ಟು ಈಗ ನಮ್ ಗೋಜುಲ್ ನಮ್ ಸ್ಥಿತಿಯಲ್ಲಿ ಇದೀವಿ. ಒಂದಷ್ಟು ನಿಲ್ಬಹುದು, ಒಂದಷ್ಟು ನಿಲ್ಲದೆ ಇರಬಹುದು, ಆ ಒಂದು ಗೋಜುಲ್ ಸ್ಥಿತಿ ಇದೆ. ಬಟ್ ಖಂಡಿತವಾಗಿ ಎಲೆಕ್ಷನ್ ಬೇಕು. ಯಾರೇ ನಿಂತ್ರು ಒಟ್ನಲ್ಲಿ ಒಳ್ಳೇದಾಗತ್ತೆ ಅಂತೀರಾ? ಖಂಡಿತ. ಇದು ಕುಮಾರಸ್ವಾಮಿ ಲೇಔಟ್ನ ಅವ್ಯವಸ್ಥೆಯ ಆಗ್ರಹಗಳು. ಇನ್ನು ಇಂತಹದ್ದೇ ಸಮಸ್ಯೆ ಇನ್ನಷ್ಟು ವಾರ್ಡ್ಗಳದಿದೆ. ಯಾಕಂತಂದ್ರೆ ಇದು ಯಾವುದೇ ಒಂದು ವಾರ್ಡ್ಗೆ ಸೀಮಿತವಾಗಿಲ್ಲ, ಇಡೀ ಬೆಂಗಳೂರಿನ ಸಮಸ್ಯೆ ಇದಾಗಿದೆ. ಇನ್ನೊಂದು ಹೊಸ ವಾರ್ಡ್ನ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಶಮ್ಮಿ ಶೆಟ್ಟಿ.